ಅರ್ಜೆಂಟ್ ಏನಿದೆ? ನಿತ್ಯ ಅಂದ್ರೆ ನೀನೇನಾ? ಸಿಕ್ಕಿದ್ಲು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದ್ದಾಳೆ. ನಿನಗೆ ಯಾಕೆ ನಾನು ಕರ್ಕೊಂಬರ್ತೀನಿ ಬಿಡು. ಏನ್ ಬೇಕೋ? ಒಂದ್ ಸೋಡಾ ಹೊಡ್ಸ್ಕೊಂಬ, ಮಸಾಲ ಕಮ್ಮಿ ಇರ್ಲಿ. ಓ, ಕಾಪಾಡೋದ್ ಬಂದಿದ್ಯಾ? ಬೈಕಲ್ಲಿ ಬಂದಿದ್ದೀನಿ, ಓಕೆನಾ ನಿನಗೆ? ನೀನ್ ಇನ್ನೂ ಚಿಕ್ಕ ಹುಡುಗ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಗಂಡಸರು ನಾವ್ ಇದೀವಿ, ನೋಡ್ಕೋತೀವಿ. ಹೋಯ್ತಾ ಇರೋ. ಏನ್ ಹುಡುಕ್ತಾ ಇದೀಯಾ? ಗಂಡಸ್ರಿದೀವಿ ಅಂದ್ಯಲ್ಲ. ಇವನು ಎಡ್ಮಗ್ಲಲ್ಲಿ ಎತ್ತಿದ್ದಾನೆ ಅನ್ಸುತ್ತೆ. ಯಾಕೋ ಒದೆ ತಿನ್ಬೇಕು ಅಂತಾನೆ ನಿಂತಿದ್ದಾನೆ. ನನ್ನ ಮುಂದೆನೆ ಕರ್ಕೊಂಡು ಹೋಗ್ಬಿಡ್ತೀಯಾ? ಕರ್ಕೊಂಡೋಗೋ. ಶೆಟ್ರ್ ಹತ್ರ ಸಾಯಿಸೋದಕ್ಕೆ ಹೇಗೆ ನಿಮ್ಮನ್ನು ಕಳಿಸಿದ್ನೋ, ನಿಮ್ಮನ್ನು ಸಾಯಿಸೋದಕ್ಕೆ ಬೇರೆಯವ್ರನ್ನ ಕಳಿಸ್ಬೇಕಾಗತ್ತೆ. ಈಗ ಶಿರಾದಲ್ಲಿ ನಡೀತಿರೋ ಬೈ ಎಲೆಕ್ಷನ್ ನಲ್ಲಿ ಶಿವರುದ್ರಲಿಂಗಯ್ಯ ಗೆದ್ರೆ ಅವನಿಗೆ ಕ್ಯಾಬಿನೆಟ್ ಪೋಸ್ಟ್ ಖಾಯಂ. ಅವಳಿಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇರ್ತಾರೆ. ಅವಳು ಪಾಸ್ಪೋರ್ಟ್ ಇಲ್ಲದೆ ವಾಪಸ್ ಹೋಗಕ್ಕಾಗಲ್ಲ. ಬೈಕ್ ನಂಬರ್ ನೋಡಿದ್ರಾ? ಪೂರ್ತಿ ನಂಬರ್ ನೋಡಕ್ಕಾಗ್ಲಿಲ್ಲ ಅಣ್ಣ. ಆದ್ರೆ 100% ಸೀರಿಯಸ್ ಅಂಡ್ ರಿಜಿಸ್ಟ್ರೇಷನ್ ಎಲ್ಲ ದಂಡ್ಪಿಂಡ್ಗಳು. ಅವಳು ಆಸ್ಟ್ರೇಲಿಯನ್ ಎಂಬಸಿನ ಅಪ್ರೋಚ್ ಮಾಡಿದ್ರೆ ಹಾಗೆ ವ್ಯವಸ್ಥೆ ಮಾಡಿ. ಅಣ್ಣ ನಿಮ್ಮವ್ರು ಬಂದಿದ್ದಾರಣ್ಣ? ಅಯ್ಯೋ ನೀನ್ ಹೇಳ್ದಂಗೆ ಮಾಡೋಣ ಬಿಡೋಣ. ಡೆಲ್ಲಿಲಿ ಆಸ್ಟ್ರೇಲಿಯನ್ ಎಂಬಸಿಗೆ ಈ ಪ್ರೊಫೈಲ್ನ ಫ್ಯಾಕ್ಸ್ ಮಾಡು. ಇವಳ ಮೇಲೆ ಮರ್ಡರ್ ಕೇಸ್ನಲ್ಲಿ ಎಫ್ಐಆರ್ ದರ್ಜ್ ಮಾಡಿದೀವಿ ಅಂತ ಇನ್ಫಾರ್ಮೇಶನ್ ಕಳಿಸು. ಸರಿ ಸರ್. ಪ್ರಭಾಕರ್ ಅಂಕಲ್ ಶಿಪ್ಪಿಂಗ್ ಕಂಪ್ನಿ ಮೇಲೆ ಇನ್ನೂ ಕೇಸ್ ಇರೋದ್ರಿಂದ ಇಲ್ಲಿ ಅವರ ಬಂಧನದ ಭೀತಿ ಇದೆ. ಗಾಡಿ ನಿಲ್ಸ. ನಿತ್ಯ ಯಾವುದೇ ಕಾರಣಕ್ಕೂ ಅವಳ ತಂದೆನ ಕಾಂಟ್ಯಾಕ್ಟ್ ಮಾಡಬಾರ್ದು. ನನ್ನ ಮೇಲೆ ಪ್ರಭಾಕರ್ ಅಂಕಲ್ ಋಣ ತುಂಬಾ ಇದೆ. ಅವಳನ್ನ ವಾಪಸ್ ಕಳಿಸೋವರೆಗೂ ನಿನ್ನ ಹತ್ರನೇ ಇರಲಿ. 07 ಕೋಲಾರ ರಿಜಿಸ್ಟ್ರೇಷನ್ ಅಲ್ವಾ? ಆ ಹುಡುಗಿ ಆ STD ಬೂತ್ ನಿಂದ ಇವನ್ಗೆ ಮಾಡಿದ್ಲು ಅನ್ಕೋ. ಬೆಂಗಳೂರಿನಿಂದ ಅರ್ಧ ಗಂಟೆಯಲ್ಲಿ ತಳಗ್ವಾರಕ್ಕೆ ಬರಕ್ಕಾಗತ್ತಾ? ಇಲ್ಲ. ಏನ್ ಯೋಚನೆ ಮಾಡ್ತಾ ಇದೆಯಾ? ಅಮ್ಮಂಗೆ ಯಾವ ಕತೆ ಹೇಳೋದು ಅಂತ ಯೋಚಿಸ್ತಾ ಇದ್ದೀನಿ. ಕೋಲಾರದಿಂದ ತಲಗ್ವಾರಕ್ಕೆ ಅರ್ಧ ಗಂಟೆಯಲ್ಲಿ ಬರ್ಬೋದಲ್ವಾ? ಬರ್ಬೋದಣ್ಣ. ಥ್ಯಾಂಕ್ಸ್, ನಾನು ಮತ್ತೆ ಮಾಡ್ತೀನಿ. ನಂದ, ನೀನು ಇಲ್ಲೇ ಹೇಳ್ಕೊಂಡು ಕೋಲಾರಕ್ಕೆ ಹೋಗು. ನರಸಿಂಹ ಅಂತ ನಮ್ಮವನ್ ಸಿಗ್ತಾನೆ, ಅವನ ಜೊತೆ ಸೇರ್ಕೊಂಡು ಅವಳನ್ನ ಹುಡುಕ್ರಿ. ನಾನು ಯಾಕಾದ್ರೂ ಇಲ್ಲಿಗೆ ಬಂದು? ಇದು ತುಂಬಾ ಕೆಟ್ಟ ಜಾಗ. ಬಂದು ಒಂದ್ ದಿವಸದಲ್ಲೆಲ್ಲ ತಿಳ್ಕೊಂಬಿಟ್ಟಿಯಾ? ನನ್ನ ತಂದೆ ಮಾತು ಕೇಳಬೇಕಾಗಿತ್ತು. ನಾನು ಯಾರಿಗೇನ್ ಮಾಡಿದ್ದೆ? ಕಾರಣ ಇಲ್ಲ, ನನ್ನಿಂದ ಯಾಕೆ ಬಿದ್ದಿದ್ದಾರೆ?
ಈ ದೇಶದಲ್ಲಿರೋರೆಲ್ಲ ಹೀಗೇನಾ? ಐ ಹೇಟ್ ಇಂಡಿಯಾ. ತುಂಬಾ ಕಲರ್ಫುಲ್ ಜಾಗ ಅನ್ಕೊಂಡಿದ್ದೆ. ನಮ್ಮ ಫ್ಲಾಗ್ ನೋಡ್ ಹಾಗೆ ಅನ್ಕೊಂಡಿರ್ತೀಯ. ಈಗ ನಮ್ಮ ಮನೆಗೆ ಹೋಗೋಣ. ಈ ದೇಶದಲ್ಲಿ ಎಲ್ಲರೂ ಒಂದೇ ತರ ಇರಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಏನೆಲ್ಲ ಮಾಡಿಲ್ಲ. 8,000 ಜನ ಶಿರಾದಲ್ಲಿ ನಿನ್ನ ಭಾಷಣ ಕೇಳೋದಿಕ್ ಕಾಯ್ತಿದ್ರೆ ನೀನಿಲ್ಲಿ ಒಂದು ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತು. ಹುಡುಗಿನ ಅವಳು ಬರೀ ಹುಡುಗಿ ಅಲ್ಲ, ನನ್ನ 20 ವರ್ಷದ ಪ್ರತೀಕಾರ. ನಾನು ಇದಕ್ಕೆ ಅಂತ 20 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಇನ್ ಎಲೆಕ್ಷನ್ 5 ವರ್ಷಕ್ಕೆ ಮತ್ತೆ ಬರುತ್ತೆ. ಸರಿಯಪ್ಪ, ಅವಳೆಲ್ಲೇ ಇದ್ರು ನಾನ್ ತಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಅಪ್ಪನ ಹಠದಿಂದ ಈ ಎಲೆಕ್ಷನ್ ತೊಂದರೆ ಆಗಬಾರ್ದು. ಯಾವುದೇ ಕಾರಣಕ್ಕೂ ನಡೆದಿದ್ದು ಯಾವುದು ಅಮ್ಮಂಗೆ ಗೊತ್ತಾಗಬಾರ್ದು. ಗೊತ್ತಾದರೆ ನಿನ್ನ ಮನೆ ಒಳಗೆ ಸೇರಿಸಲ್ಲ. ಯಾಕೆ ಅಂತ ಕೇಳಬೇಡ. ನೀನು ನನ್ನ ಹತ್ರ ಕೆಲಸ ಕೇಳ್ಕೊಂಬಂದಿದ್ಯಾ, ನಾನು ನಿನ್ನಲ್ಲಿ ಕರ್ಕೊಂಬಂದಿದ್ದೀನಿ. ಅರ್ಥ ಆಯ್ತಲ್ಲ? ಕೇಳಿದ್ದಕ್ಕೆಲ್ಲ ಹೀಗೆ ತಲೆ ಆಡಿಸ್ಬೇಕು. ಇನ್ನೊಂದು ವಿಷಯ, ಈ ಮನೇಲಿ ನಮ್ಮ ಚಿಕ್ಕಪ್ಪನ ಮಕ್ಕಳಿಬ್ರು ಕೋತಿಗಳಿದ್ದಾರೆ. ಅವ್ರ ಹತ್ರ ಒಂಚೂರು ಹುಷಾರು. ಏನಮ್ಮ ನಿನ್ನ ಹೆಸರು? ನಿತ್ಯ. ಮುಂಚೆ ಎಲ್ಲಾರು ಕೆಲಸ ಮಾಡಿದ್ಯಾ? ಮನೆ ಕೆಲಸ ಎಲ್ಲ ಮಾಡಕ್ ಬರತ್ತೆ ತಾನೆ? ಅಡಿಗೆ ರುಚಿಯಾಗಿ ಮಾಡಕ್ ಬರತ್ತಾ? ಬಟ್ಟೆ ಒಗೆದು ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಸಾರಿಸಿ ನೀಟಾಗಿಡ್ಬೇಕು. ಬೆಳಗ್ಗೆ ಬೇಗ ಎದ್ದು ಹೊಸಲ್ ನೀರ್ ಹಾಕಿ ರಂಗೋಲೆ ಇಡ್ಬೇಕು. ಗಾಜಿನ ಸಾಮಾನೆಲ್ಲ ಬೀಳ್ಸಿ ಒಡೆದಾಕ್ಬೇಕು. ಅಗಸ್ತ್ಯ ಕರ್ಕೊಂಡ್ ಬಂದಿದ್ದಾನೆ. ಬೇಡ ಅನ್ನಕ್ಕೆ ನನಗ್ ಮನಸ್ಸಾಗ್ತಿಲ್ಲ. ಸರಿ, ಇಲ್ಲೇ ಕೆಲಸ ಮಾಡ್ಕೊಂಡಿರು. ಇರಮ್ಮ, ಇನ್ನು ಸಂಬಳನೇ ತೀರ್ಮಾನ ಆಗಿಲ್ಲ. ಎಷ್ಟಮ್ಮ ಕೊಡ್ಬೇಕು ನಿನಗೆ? 1,00,000 ಕೊಟ್ರೆ ಸಾಕು. 1,000. ಹುಷಾರಾಗೇಳಮ್ಮ, ಕೆಲವ್ರ ಹಾರ್ಟು ವೀಕ್ ಆಗಿರುತ್ತೆ. ಸರಿ, ಒಳಗ್ ಬಂದ್ ಮಲ್ಕೋ, ಬೆಳಗ್ಗೆ ಮಾತಾಡೋಣ. ಮಲ್ಲ, ಇದರಲ್ಲೇನೋ ಇದೆ. ಆ ಹುಡುಗಿ ಮೇಲೊಂದು ಕಣ್ಣಿಟ್ಟಿರೋ. ನೀನ್ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಅಂದಲ್ಲ, ಯಾವ ಊರಲ್ಲಿ? ಸಿಡ್ನಿ ಪುರ. ಕ್ಯಾಂಪ್ ಗೋಲ್ಡ್ ಪಕ್ಕ ಇದೆಯಲ್ವಾ? ಚಿಕ್ಕಬಳ್ಳಾಪುರದ ಪಕ್ಕದಲ್ಲಿ ಅಲ್ವಾ?